ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದರ ಪರಿಣಾಮ ಉತ್ತರ ಕರ್ನಾಟಕದ ಬಹುತೇಕ ಜೀವ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಘಟಪ್ರಭಾ ನದಿಯಲ್ಲಿ 50,000 ಕ್ಯೂಸೆಕ್ನಷ್ಟು ನೀರಿನ ಹರಿವು ಹೆಚ್ಚಳ ಆಗಿದೆ. ಮಾಚಕನೂರು ಹೊಳೆ ಬಸವೇಶ್ವರ ದೇವಸ್ಥಾನಕ್ಕೆ ಇದರ ಬೆನ್ನಲ್ಲೇ ಜಲದಿಗ್ಬಂಧನವನ್ನು ವಿಧಿಸಲಾಗ್ತಾ ಇದೆ. ನೀರಿನಿಂದ ಜಲದಿಗ್ಬಂಧನ ಅನ್ನೋ ಸ್ಥಿತಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರಿನಲ್ಲಾಗಿರೋದು. ದೇವಸ್ಥಾನಕ್ಕೆ ಭಕ್ತರ ಪ್ರವೇಶವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಭಕ್ತರಿಗೆ ಮತ್ತೆ ನಿರಾಸೆನೇ ಆಗ್ತಾ ಇದೆ. ಜುಲೈ ತಿಂಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಹೇಳಿ ಕೇಳಿ ಬಾಗಲಕೋಟೆ ಇದೆಯಲ್ಲ, ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಬಾಗಲಕೋಟೆಯ ಮೇಲ್ಭಾಗ ಬಿಟ್ಟು ಆಲ್ಮೋಸ್ಟ್ ಒಬ್ಬ ಮನುಷ್ಯ ಮುಳುಗಬಹುದಾದಂತಹ ಅಷ್ಟು ಅಡಿಯಷ್ಟು ನೀರು ನಿಂತಿರೋದನ್ನು ಗಮನಿಸ್ತಾ ಇದ್ದೀರಾ. ತ್ರಿವೇಣಿ ಸಂಗಮದ ಜಿಲ್ಲೆ ಬಾಗಲಕೋಟೆ, 3 ನದಿಗಳ ಸಂಗಮ ಆಗುತ್ತೆ. ಹೀಗಾಗಿ ಬಹುತೇಕ ಈ ಜೂನ್ನಿಂದ ಸೆಪ್ಟೆಂಬರ್ ತನಕ ಕೂಡ ಆಗಾಗ ಪ್ರವಾಹದ ಸ್ಥಿತಿ ಕಾಡ್ತಾ ಇರುತ್ತೆ. ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ 3 ನದಿಗಳ ಸಂಗಮದ ಪ್ರದೇಶ.